ಅಣ್ಣತಮ್ಮರನ್ನು ಒಪ್ಪಿಸಿದ ಭೀಮಸೇನನೇ, ಹಾಗೆ ಕಾಂತಿ ಏನಾದರೂ ಎನ್ನ ಸೆರೆಯನ್ನ ಬೆಳೆಸಬಾರದು ರಮಣ. ಸ್ವಲ್ಪ ನಾಳ ಶಾಂತಳಾಗು ರಮಣೆ. ಎಲ್ಲಿವರೆಗೂ ಶಾಂತಳಾಗಬೇಕು? ಅಣ್ಣನ ಆಜ್ಞೆಮ ಆಗವರಿಗೆ ಶಾಂತಳಾಗ ಸುಂದರಿ. ಕಾಂತ ಕಾಂತಿ ಹನ್ನನಾಜ್ಞೆ ಅಂದರೆ ನನ್ನ ಗತಿಯನ್ನು ಕಾಂತ. ಸ್ವಲ್ಪನಾದ ಕಾಲವೊಮ್ಮ ಸೇರಿಸು ಸುಂದರಿ. ಏನು ಕೇಳು? ಅದೇ ನಿಸ್ತಾರವಾಗಿ ನೋಡಣ್ಣ ಮಾನ ಜಿನಿಯ ವಾಯೋ ಕನಲ ಚೆನ್ನಾಗಿ ಕೇಳು. ಅದೇ ನಿಸ್ತಾರವಾಗಿ ಹೇಳು. ದ್ರೌಪದ ಅದೇ ನಿಸ್ತಾರವಾಗಿ ಹೇಳು. ಅದೇ ನಿಸ್ತಾರವಾಗಿ ಹೇಳು. ದ್ರುಪದ ರಾಜನ ಒಟ್ಟನ್ನು ಹುಟ್ಟಿ ಅಯ್ಯೋ ನಿಮ್ಮಂತ ಪಟ್ಟರ ರಾಯರಿಗೆ ಹೆಂಡತಿಯಾಗಿ ಕಟ್ಟ ಕಡೆಗೆ ಎನ್ನ ಮಾನ ನಷ್ಟ ಮಾಡುವ ಯಾವ ನ್ಯಾಯ? ಅಹೋ ಕಾಂತ, ಹಾಗೆ ಕಾಂತಿ ಹೇಗಾದ್ರೂ ಮಾಡಿ ಎನ್ನ ಸೆರೆಯನ್ನು ಬೆಳೆಸಬಾರದು ರಮಣ. ಸಂಮೋಹನ ಬೇಡ. ಹಾಗೆ ಎನ್ನ ಮಡದ ಶಿರಮಣಿ ಕಾಂತ ಪೋಟ ಭೀಷಣಾದ ಅಣ್ಣನ ನಮ್ಮ ತಟ್ಟನ ಪಡೆದುಕೊಂಡು ಬಳಿದ ಅಣ್ಣನ ನಮ್ಮ ಕೊಡ ತನಕ ಹೇಗಾದರ ಧರ್ಮಗಳನ್ನು ಕಾಪಾಡಿಕೊಂಡ್ರು ಕಾಂತ ಗುಣವಂತ
ಕಾಂತಿ ಹಡಿಗಳಿಗೆ ನಿನ್ನ ಒಡೆಯರನ್ನ ನಂಬಬೇಡವೆಂದ ಈ ದುರ್ಮಾರ್ಗನ ಬಾಯಿಗೆ ಬಂದಂತೆ ಮಾತನಾಡುತ್ತಿರುವನು ಎನ್ನ ಮರ್ಯಾದೆಯನ್ನು ಕಳೆಯುತ್ತಿರುವನು. ಸ್ವಲ್ಪನಾದ ಕಳ್ಳ ಬೊಮ್ಮ ಸರಿಸು ಸುಂದರಿ ಕಾಂತ ಕಾಂತಿ ನಿಮ್ಮಂತ ಗಂಡುಗಳು 5 ಮಂದಿ ಗಂಡರಿದ್ದು ಈ ದುರ್ಮಾರ್ಗನ ಕೈಗೆ ಒಪ್ಪಿಸುವುದು ಯಾವ ನ್ಯಾಯ? ಅಹೋ ರಮಣ, ಹಾಗೆ ಕಾಂತಿ ಅಣ್ಣನ ಆಜ್ಞೆಯನ್ನು ಪಡೆದುಕೊಂಡು ಹೇಗಾದ್ರೂ ಮಾಡಿ ಎನ್ನ ಸೆರೆಯನ್ನು ನಡೆಸಬಾರದು ರಮಣ, ಸನ್ಮಾನ ಮಾಡ. ಹಾಗೆ ಎನ್ನ ಮಡದ ಶಿರಮಣಿ ಕಾಂತ ಪದವಿ ಜಲದ ನಮ್ಮ ಅಣ್ಣನ ಕಣಮಮ್ಮ ತಟ್ಟನ ಬರೆದುಕೊಂಡು ಈ ದುರಾತ್ಮಕನ ಮುಟ್ಟಿಕೊಂಡು ಬುತ್ತಿಯಮ್ಮ ಕತ್ತರಿಸಿ ಮೂರ್ತಿ ದೇವತೆಗೆ ತುತ್ತು ಮಾಡಿಸುವ ಮತ್ತೆ ಮತ್ತೆ ಗಜಗಾಮನೆ ಈ ಮಂತ್ರಕ್ಕೆ ಸರಿಸಿ ಕಾಮನೆ ಚರಣ ಸೇವಕ ನನ್ನ ನಾನು ಎಷ್ಟು ವಿಧದಿಂದ ಕೇಳಿಕೊಂಡರೆ ನನಗೆ ಸ್ವಲ್ಪವಾದರೂ ಅಂತಃಕರಣವೇ ಬರಲಿಲ್ಲವೇ ಕಾಂತ? ಇನ್ನಾದರೂ ನನ್ನ ಮನಸ್ಸಿಗೆ ಸಂತೋಷವಾಯಿತೆ. ಹೇಗಾದ್ರೂ ಮಾಡಿ ಎಲ್ಲ ಸರಿಯನ್ನ ಬೆಳೆಸಬಾರದ ಕಾಂತ ಗುಣವಂತ. ಕರಿ ರಾಜ ಗಮನ ಕೇಳು, ಪರಿದಿಂದ ಬಂದ ಬಂದಿದ್ದಂದು ಕೇಳಿ ನೋಡಿ ಕೊನೆಗೆ ಆನಂದವಾಗಿ ನನ್ನೊಳಗೆ ಹೇಳಿಗೆಲ್ಲ ನಿನ್ನ ಮನಕ್ಕೆ ಆನಂದವಾಗಿ ಪುಟ್ಟ ಸಂಬಂಧ ನಿಬ್ಬರದಿಂದ ಬೈರಿ ಕುಟ್ಟಿ ತರಮಣಲ ಗೊಮ್ಮ ಕೆಡುವೆ ಅವನ ಹೊಟ್ಟೆಗಳ ಮುಂಬೊಗೆದು ಗಟ್ಟಿ ಕರಗಳ ಮುಂಬ ತೆಗೆದು ನಿನ್ನ ಕಂಠಕ್ಕೆ ಅವನ ಮಲ್ವ ಮಾಡಿ ತರಿಸುವೆ. ಇವನ ಹೃದಯಗಳ ಮುಂಬ ತೆಗೆದು ನಿನ್ನ ತಲೆಕ್ಕೆ ಸ್ನಾನಗಳನ್ನು ಮಾಡಿಸುವೆ. ಇವನ ಅಲ್ಲಗಳ ಮುಂಬ ಕಿತ್ತಿ ಕುಲ್ಲ ಬಾಚಿಕ ಮಾಡಿ ನಿನ್ನ ಸಿರ ಮುಡುವನ್ನು ಬಾಸುವೆ. ಸಡಗರದಿಂದ ನಮ್ಮ ಅಣ್ಣನ ಅಪ್ಪಣೆ ಕೊಡ ತನಕ ಎನ್ನ ಯತ್ನವೇ ಇಲ್ಲ. ಆದ ಪರ್ಯಾಂತರ ಲಕ್ಷ್ಮೀಕಾಂತದಿಂದ ಜ್ಞಾನದಿಂದಿರ ಕಾಂತೆ ಗುಣವಂತೆ